ಹಲೋ ಡಿಯರ್ ವಿಜಯೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಟ್ರಾನ್ಸ್ಫಾರ್ಮೇಷನ್ನ ಅಡಿಯಲ್ಲಿ ಕಾಂಪೌಂಡ್ ಸೆಂಟೆನ್ಸಸ್ಗಳನ್ನು ಸಿಂಪಲ್ ಸೆಂಟೆನ್ಸ್ಗಳನ್ನಾಗಿ ಹೇಗೆ ಪರಿವರ್ತನೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಪ್ರತಿಯೊಂದು ವಾಕ್ಯನೂ ಕನ್ನಡದಲ್ಲಿ ಅರ್ಥ ಮಾಡಿಸಿದ್ದೀನಿ, ಹಾಗಾಗಿ ನಿಮಗೆ ತುಂಬ ಸುಲಭವಾಗಿ ಇದು ಅರ್ಥ ಆಗುತ್ತೆ. ಸಬ್ಸ್ಕ್ರೈಬರ್ ಸಂಖ್ಯೆ 1,00,000ಕ್ಕೆ ತುಂಬ ಹತ್ತಿರವಾಗಿದೆ. ನನಗೆ ಅದೊಂದು ಮೈಲುಗಲ್ಲು. ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಕಾಂಪೌಂಡ್ ಸೆಂಟೆನ್ಸಸ್ಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದ್ದರೆ ಮುಂದುವರಿಸಿ, ಇಲ್ಲ ಅಂದರೆ ಇಲ್ಲಿ ಒತ್ತಿ, ನಿಮಗೆ ಆ ವಿಡಿಯೋ ಸಿಗುತ್ತೆ. ಅದನ್ನು ನೋಡಿ ಮತ್ತೆ ಇಲ್ಲಿಗೆ ಬಂದರೆ ನಿಮಗೆ ಚೆನ್ನಾಗಿರುತ್ತೆ. ಗೊತ್ತಿದ್ದರೆ ಮುಂದುವರಿಸಿ. He was ill, so he did not attend the meeting. ಅವನು ಅನಾರೋಗ್ಯದಿಂದ ಇದ್ದ, ಅದಕ್ಕಾಗಿ ಅವನು ಮೀಟಿಂಗಿಗೆ ಹಾಜರಾಗಲಿಲ್ಲ. He did not attend the meeting due to illness. ಅನಾರೋಗ್ಯದಿಂದಾಗಿ ಅವನು ಮೀಟಿಂಗಿಗೆ ಹಾಜರಾಗಲಿಲ್ಲ. Again the same example, he was ill and he did not attend the meeting. Being ill, he did not attend the meeting. ಅನಾರೋಗ್ಯ ಇದ್ದುದರಿಂದ ಅವನು ಮೀಟಿಂಗಿಗೆ ಹಾಜರಾಗಲಿಲ್ಲ. He was ill, yet he attended the meeting. ನೋಡಿ, ಇಲ್ಲಿ ರಿವರ್ಸ್ ಇದೆ. ಅನಾರೋಗ್ಯದಿಂದ ಇದ್ದ, ಅಷ್ಟಾದರೂ ಮೀಟಿಂಗಿಗೆ ಅಟೆಂಡ್ ಆದ ಅಂತ. In spite of illness, he attended the meeting. ಅನಾರೋಗ್ಯದಿಂದಿದ್ದರೂ ಅವನು ಸಭೆಗೆ ಹಾಜರಾದ. India attacked Pakistan and hit 11 Air Force bases. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತು ಮತ್ತು 11 ವಾಯುನೆಲೆಗಳನ್ನು ಧ್ವಂಸ ಮಾಡಿತು. ಅಟ್ಯಾಕಿಂಗ್ ಪಾಕಿಸ್ತಾನ್, ಇಂಡಿಯಾ ಹಿಟ್ 11 Air Force bases. ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತಲೇ ಭಾರತವು 11 ವಾಯುನೆಲೆಗಳನ್ನು ಧ್ವಂಸ ಮಾಡಿತು. He is the manager and he is the captain. ಅವನು ಮ್ಯಾನೇಜರ್ ಆಗಿದ್ದಾನೆ ಮತ್ತು ಅವನು ಕ್ಯಾಪ್ಟನ್ ಆಗಿದ್ದಾನೆ. Besides being the manager, he is the captain. ಮ್ಯಾನೇಜರ್ ಆಗುವುದರ ಜೊತೆಗೆ ಅವನು ಕ್ಯಾಪ್ಟನ್ ಕೂಡ ಆಗಿದ್ದಾನೆ. He did not do it, nor did he allow me to do it. ಅವನು ಇದನ್ನು ಮಾಡಲಿಲ್ಲ, ನಾನು ಅದನ್ನು ಮಾಡಲು ಅವನು ಅನುಮತಿಸಲೂ ಇಲ್ಲ. Not doing it himself, he did not allow me to do it. ತಾನೇ ಅದನ್ನು ಮಾಡದೆ ನನಗೂ ಅದನ್ನು ಮಾಡಲು ಅನುಮತಿಸಲಿಲ್ಲ. She betrayed me, so I am sad. ಅವಳು ನನಗೆ ಮೋಸ ಮಾಡಿದಳು, ಆದ್ದರಿಂದ ನಾನು ದುಃಖಿತನಾಗಿದ್ದೇನೆ. I am sad because of her betrayal. ಅವಳ ಮೋಸದಿಂದಾಗಿ ನಾನು ದುಃಖಿತನಾಗಿದ್ದೇನೆ. I am sad for she betrayed me. ನಾನು ದುಃಖಿತನಾಗಿದ್ದೇನೆ ಏಕೆಂದರೆ ಅವಳು ನನಗೆ ಮೋಸ ಮಾಡಿದಳು. I am sad because of her betrayal. You can also say it like this. Having been betrayed by her, I am sad. ಅವಳಿಂದ ಮೋಸ ಹೋಗಿದ್ದಕ್ಕಾಗಿ ನಾನು ದುಃಖಿತನಾಗಿದ್ದೇನೆ. You opt science or you opt commerce. ನೀನು ವಿಜ್ಞಾನವನ್ನು ಆಯ್ದುಕೋ ಅಥವಾ ನೀನು ವಾಣಿಜ್ಯವನ್ನು ಆಯ್ದುಕೋ. You opt for science or commerce. ನೀನು ಸೈನ್ಸ್ ಅಥವಾ ಕಾಮರ್ಸನ್ನು ಆಯ್ದುಕೋ. ಇದನ್ನು ಹೀಗೂ ಹೇಳಬಹುದು, ಯು ಚೂಸ್ ಬಿಟ್ವೀನ್ ಸೈನ್ಸ್ ಆ್ಯಂಡ್ ಕಾಮರ್ಸ್. ನೀನು ಸೈನ್ಸ್ ಮತ್ತು ಕಾಮರ್ಸ್ಗಳ ಮಧ್ಯ ಒಂದನ್ನು ಆಯ್ದುಕೋ. ಐ ವಾಂಟ್ ಟು ಬಿಕಮ್ ಆನ್ ಆಫೀಸರ್ ಬಟ್ ಮೈ ಪೇರೆಂಟ್ಸ್ ವಾಂಟ್ ಮೀ ಟು ಬಿಕಮ್ ಅ ಡಾಕ್ಟರ್. ನಾನು ಒಬ್ಬ ಅಧಿಕಾರಿಯಾಗಲು ಬಯಸುತ್ತೇನೆ, ಆದರೆ ನನ್ನ ಪಾಲಕರು ನಾನು ಡಾಕ್ಟರ್ ಆಗಬೇಕೆಂದು ಬಯಸುತ್ತಾರೆ. ನೋಡಿ, ಈ ವಾಕ್ಯವನ್ನು ಬದಲಿಸುವಾಗ ಇಲ್ಲಿರತಕ್ಕಂಥ ಬಹಳಷ್ಟು ಶಬ್ದಗಳು ಬರೋದೇ ಇಲ್ಲ, ಬರೀ ಅದರ ಅರ್ಥ ಮಾತ್ರ ಬರುತ್ತೆ. ಐ ಆ್ಯಂಡ್ ಮೈ ಪೇರೆಂಟ್ಸ್ ಡಿಫರ್ ಆನ್ ಮೈ ಕರಿಯರ್. ನನ್ನ ವೃತ್ತಿ ಜೀವನದ ಕುರಿತಾಗಿ ನನ್ನ ಮತ್ತು ನನ್ನ ಪಾಲಕರ ಮಧ್ಯ ಮತಭೇದವಿದೆ. ಇದೇ ರೀತಿ ಅರ್ಥ ಬರುವಂತೆ ಹೀಗೂ ಹೇಳಬಹುದು. ದೆರ್ ಈಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಪೇರೆಂಟ್ಸ್ ರಿಗಾರ್ಡಿಂಗ್ ಮೈ ಕರಿಯರ್. ನನ್ನ ವೃತ್ತಿ ಜೀವನದ ಕುರಿತಂತೆ ನನ್ನ ಮತ್ತು ನನ್ನ ಪಾಲಕರ ಮಧ್ಯ ಘರ್ಷಣೆ ಇದೆ. He informed me he is coming.
ಅವನು ಬರುತ್ತಿದ್ದಾನೆಂದು ಅವನು ನನಗೆ ತಿಳಿಸಿದನು. ಹಿಸ್ ಅರೈವಲ್ ವಾಸ್ ಇನ್ಫಾರ್ಮ್ಡ್ ಟು ಮೀ ಬೈ ಹಿಮ್. ನನಗೆ ಅವನ ಬರುವಿಕೆಯನ್ನು ಅವನಿಂದ ತಿಳಿಸಲಾಗಿತ್ತು. ಇದನ್ನು ಹೀಗೂ ಹೇಳಬಹುದು. ದ ಇನ್ಫಾರ್ಮೇಷನ್ ಹಿ ಈಸ್ ಕಮಿಂಗ್ ವಾಸ್ ಗಿವನ್ ಟು ಮೀ ಬೈ ಹಿಮ್. ಇಟ್ ಸ್ಟಾಪ್ಡ್ ರೈನಿಂಗ್. ವಿ ಕಂಟಿನ್ಯೂಡ್ ಅವರ್ ಜರ್ನಿ. ಮಳೆ ನಿಂತಿತು, ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ವಿ ಕಂಟಿನ್ಯೂಡ್ ಅವರ್ ಜರ್ನಿ ಆಫ್ಟರ್ ದ ರೈನ್ಸ್. ಮಳೆಯ ನಂತರ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ಐ ರಿಸೀವ್ಡ್ ದ ಕಾಲ್. ಐ ರಶ್ಡ್ ಇಮಿಡಿಯೇಟ್ಲಿ. ನಾನು ಕರೆಯನ್ನು ಸ್ವೀಕರಿಸಿದೆ, ತಕ್ಷಣವೇ ಹೊರಟೆ. ರಿಸೀವಿಂಗ್ ದ ಕಾಲ್, ಐ ರಶ್ಡ್ ಇಮಿಡಿಯೇಟ್ಲಿ. ಕರೆಯನ್ನು ಸ್ವೀಕರಿಸುತ್ತಿದ್ದಂತೆಯೇ ನಾನು ಹೊರಟೆ. ಐ ವಾಸ್ ಲೇಟ್ ಫಾರ್ ಐ ವಾಸ್ ಸ್ಟಕ್ ಇನ್ ಟ್ರಾಫಿಕ್. ನನಗೆ ತಡವಾಯಿತು, ಏಕೆಂದರೆ ನಾನು ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಿದ್ದೆ. ಐ ವಾಸ್ ಲೇಟ್ ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್. ಟ್ರಾಫಿಕ್ ಜಾಮ್ ಇದ್ದುದರಿಂದ ನನಗೆ ತಡವಾಯಿತು. ದೇರ್ ವಾಸ್ ಅ ಟ್ರಾಫಿಕ್ ಜಾಮ್, ಸೊ ಐ ವಾಸ್ ಲೇಟ್. ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು, ಆದ್ದರಿಂದ ನನಗೆ ಲೇಟ್ ಆಯಿತು. ಐ ವಾಸ್ ಲೇಟ್ ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್. ಇದನ್ನು ಹೀಗೂ ಹೇಳಬಹುದು. ಟ್ರಾಫಿಕ್ ಜಾಮ್ ಮೇಡ್ ಮೀ ಗೋ ಲೇಟ್. ಟ್ರಾಫಿಕ್ ಜಾಮ್ ನನಗೆ ತಡವಾಗಿ ಹೋಗುವಂತೆ ಮಾಡಿತು. ಹಿ ಎಕ್ಸರ್ಸೈಸಸ್ ರೆಗ್ಯುಲರ್ಲಿ. ಹಿ ಸ್ಟೇಸ್ ಫಿಟ್. ಹಿ ಎಕ್ಸರ್ಸೈಸಸ್ ರೆಗ್ಯುಲರ್ಲಿ ಟು ಸ್ಟೇ ಫಿಟ್. ಅವನು ಸದೃಢನಾಗಿರಬೇಕೆಂದು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಾನೆ. ಇದನ್ನು ಹೀಗೂ ಹೇಳಬಹುದು. ಇನ್ ಆರ್ಡರ್ ಟು ಸ್ಟೇ ಫಿಟ್, ಹಿ ಎಕ್ಸರ್ಸೈಸಸ್ ರೆಗ್ಯುಲರ್ಲಿ. ಸದೃಢವಾಗಿ ಇರುವುದಕ್ಕೋಸ್ಕರ ಅವನು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಾನೆ. ಇದನ್ನು ಹೀಗೂ ಹೇಳಬಹುದು. ಹಿ ಎಕ್ಸರ್ಸೈಸಸ್ ರೆಗ್ಯುಲರ್ಲಿ ಫಾರ್ ಸ್ಟೇಯಿಂಗ್ ಫಿಟ್. ಶಿ ಹರ್ಡ್ ದ ಬೆಲ್. ಶಿ ಓಪನ್ಡ್ ದ ಡೋರ್. ಅವಳು ಗಂಟೆ ಶಬ್ದವನ್ನು ಕೇಳಿದಳು. ಅವಳು ಬಾಗಿಲನ್ನು ತೆರೆದಳು. ಇಲ್ಲಿ ಎರಡು ಆ್ಯಕ್ಷನ್ಗಳು ಒಂದರ ನಂತರ ಇಮ್ಮಿಡಿಯೇಟ್ಲಿ ಆಗಿದ್ದಾವೆ. ಅದಕ್ಕೆ ಇದನ್ನು ಹೀಗೆ ಹೇಳ್ತೀವಿ. ಗಂಟೆ ಶಬ್ದವನ್ನು ಕೇಳುತ್ತಲೇ ಅವಳು ಬಾಗಿಲನ್ನು ತೆರೆದಳು. ಹಿಯರಿಂಗ್ ದ ಬೆಲ್, ಶಿ ಓಪನ್ಡ್ ದ ಡೋರ್. ಕಾವ್ಯ ಫಿನಿಶ್ಡ್ ಹರ್ ವರ್ಕ್ ಆ್ಯಂಡ್ ವೆಂಟ್ ಟು ಪ್ಲೇ. ಕಾವ್ಯ ತನ್ನ ಕೆಲಸವನ್ನು ಮುಗಿಸಿದಳು ಮತ್ತು ಆಡಲು ಹೋದಳು. ಹ್ಯಾವಿಂಗ್ ಫಿನಿಶ್ಡ್ ಹರ್ ವರ್ಕ್, ಕಾವ್ಯ ವೆಂಟ್ ಟು ಪ್ಲೇ. ತನ್ನ ಕೆಲಸವನ್ನು ಮುಗಿಸಿ ಕಾವ್ಯ ಆಡಲು ಹೋದಳು. ಇದನ್ನು ಹೀಗೂ ಹೇಳಬಹುದು. ಕಾವ್ಯ ವೆಂಟ್ ಟು ಪ್ಲೇ ಆಫ್ಟರ್ ಫಿನಿಶಿಂಗ್ ಹರ್ ವರ್ಕ್. ತನ್ನ ಕೆಲಸವನ್ನು ಮುಗಿಸಿದ ನಂತರ ಕಾವ್ಯ ಆಡಲು ಹೋದಳು. ಹಿ ವಾಸ್ ಪನಿಷ್ಡ್ ಅರ್ಲಿಯರ್, ಯೆಟ್ he has committed the same mistake. ಅವನಿಗೆ ಈ ಮೊದಲು ದಂಡಿಸಲಾಗಿತ್ತು, ಆದರೂ ಅವನು ಅದೇ ತಪ್ಪನ್ನು ಮತ್ತೆ ಮಾಡಿದ್ದಾನೆ. He has repeated the mistake after being punished earlier. ಈ ಮೊದಲು ದಂಡಿಸಿದ ನಂತರವೂ ಆ ತಪ್ಪನ್ನು ಅವನು ಮತ್ತೆ ಮಾಡಿದ್ದಾನೆ. I have seen a girl. She has blue eyes. ನಾನು ಒಬ್ಬ ಹುಡುಗಿಯನ್ನು ನೋಡಿದ್ದೇನೆ, ಅವಳು ನೀಲಿ ಕಣ್ಣನ್ನು ಹೊಂದಿದ್ದಾಳೆ. ಐ ಹ್ಯಾವ್ ಸೀನ್ ಅ ಗರ್ಲ್ ವಿತ್ ಬ್ಲೂ ಐಸ್. ನೀಲಿ ಕಣ್ಣುಗಳನ್ನು ಹೊಂದಿದ ಹುಡುಗಿಯನ್ನು ನಾನು ನೋಡಿದ್ದೇನೆ. ಹಿ ಈಸ್ ವೆರಿ ವೀಕ್. ಹಿ ಕೆನಾಟ್ ವಾಕ್. ಅವನು ತುಂಬ ಅಶಕ್ತನಾಗಿದ್ದಾನೆ, ಅವನಿಗೆ ನಡೆಯಲು ಆಗುವುದಿಲ್ಲ. ಹಿ ಈಸ್ ಟೂ ವೀಕ್ ಟು ವಾಕ್. ಅವನು ನಡೆಯಲಾರದಷ್ಟು ಅಶಕ್ತನಾಗಿದ್ದಾನೆ. He put in a lot of efforts, yet he failed. ಅವನು ತುಂಬ ಪ್ರಯತ್ನಪಟ್ಟನು, ಆದರೂ ಅವನು ಅನುತ್ತೀರ್ಣನಾದನು. Despite putting a lot of efforts, he failed. ಬಹಳಷ್ಟು ಪ್ರಯತ್ನಪಟ್ಟರೂ ಅವನು ಅನುತ್ತೀರ್ಣನಾದನು. Just press on this circle and you will subscribe the channel. Thank you for watching the video. Jai Hind.